ಶಾಲೆಯ ಮಕ್ಕಳು ಹೋಗಬೇಕಾದ್ರೆ ಇದೇ ರಸ್ತೆಯಿಂದ ಹೋಗಬೇಕು. ಅರ್ಧ ಗಂಟೆ ಬ್ಲಾಕ್ ಆದರೆ ಆ ಮಕ್ಕಳ ಪಾಡೇನು? ಒಂದು ಎಮರ್ಜೆನ್ಸಿ ವಾಹನಗಳು ಬರ್ತಾ ಇರ್ತದೆ, ರಾತ್ರಿ ಹೊತ್ತಿನಲ್ಲಿ ಗೊತ್ತಾಗೋದಿಲ್ಲ ಇಲ್ಲಿ ಸರ್ಕಲ್ ಇರ್ತದೆ. ಒಂದು ಸಲ ಇನೋವಾದ ಕಾರು ಬಂದು ಇದಕ್ಕೆ ಅಪಘಾತ ಮಾಡಿ 3 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಹಲವಾರು ಬೈಕುಗಳು ಇಲ್ಲಿ ಪಲ್ಟಿಯಾಗಿದೆ, ಹಲವಾರು ಬೈಕುಗಳು ಸಿಕ್ಕಾಕೊಂಡಿದ್ದಾವೆ. ಈ ಕಡೆಯಿಂದ ಅಲ್ಲಿ ತನಕ ಬ್ಲಾಕ್, ಇಲ್ಲಿ ಆ ಬ್ರಿಡ್ಜ್ ಎಂಡ್ ತನಕ ಬ್ಲಾಕ್, ಈ ಕಡೆ ಕೈಕಂಬ ತನಕ ಬ್ಲಾಕ್. ಹಾಗಾದರೆ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗುವವರು ಮತ್ತು ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಯಾವ ರೀತಿ ಹೋಗಬೇಕು? ಇಷ್ಟು ದೊಡ್ಡ ಸರ್ಕಲ್ ಮಾಡಿದ್ದು ನಿಜವಾಗ್ಲೂ ಹೇಳೋದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈಗ ಯಾರೋ ಹೇಳ್ತಾ ಇದ್ರು ಇದು ನಾರಾಯಣ ಗುರುಗಳು ಸರ್ಕಲ್ ಅಂತ. ಜನರಿಗೆ ಇಷ್ಟು ತೊಂದರೆ ಆಗುವಂಥ ಸರ್ಕಲನ್ನು ಮಾಡಿದಾರಲ್ಲ ಈ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ಸಹ ಒಂದು ಮಾನವೀಯತೆ ಇಲ್ವಾ? ಈಗ ಬೀಸಲೂರಿನ ಈ ಹೃದಯ ಭಾಗದಲ್ಲಿ ಇಷ್ಟು ದೊಡ್ಡ ಒಂದು ಸರ್ಕಲನ್ನು ನಿರ್ಮಿಸಿದ್ದಾರೆ. ಇದು ಯಾಕೆ ನಿರ್ಮಿಸಿದ್ದಾರೆ ನಮಗೆ ಇಲ್ಲಿನ ಜನತೆಗೆ ಆಗಲಿ ಯಾರಿಗೂ ಇದು ಮಾಹಿತಿ ಇಲ್ಲ. ಈಗ ನಾವು ಅಧಿಕಾರಿಗಳಲ್ಲಿ ಕೇಳುವಾಗ ಅದಕ್ಕೆ ಸರಿಯಾದ ಒಂದು ಉತ್ತರ ಸಹ ಬರ್ತಾ ಇಲ್ಲ. ನೋಡಿ, ಈ ಭಾಗದ ಜನರು, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಮಂಗಳೂರಿಗೆ ಹೋಗಬೇಕಾದ್ರೆ, ಏರ್ಪೋರ್ಟ್ಗೆ ಹೋಗಬೇಕಾದ್ರೆ, ಅಲ್ಲ ಆಸ್ಪತ್ರೆಗೆ ಹೋಗಬೇಕಾದ್ರೆ ಇದೇ ರಸ್ತೆಯಿಂದ ಹೋಗಬೇಕು ಅಲ್ವಾ? ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಶಾಲೆಯ ಮಕ್ಕಳು ಹೋಗಬೇಕಾದ್ರೆ ಇದೇ ರಸ್ತೆಯಿಂದ ಹೋಗಬೇಕು. ಅರ್ಧ ಗಂಟೆ ಬ್ಲಾಕ್ ಆದರೆ ಆ ಮಕ್ಕಳ ಪಾಡೇನು? ಒಂದು ಎಮರ್ಜೆನ್ಸಿ ವಾಹನಗಳು ಬರ್ತಾ ಇರ್ತದೆ, ರಾತ್ರಿ ಹೊತ್ತಿನಲ್ಲಿ ಗೊತ್ತಾಗೋದಿಲ್ಲ ಇಲ್ಲಿ ಸರ್ಕಲ್ ಇರ್ತದೆ. ಒಂದು ಸಲ ಇನೋವಾದ ಕಾರು ಬಂದು ಇದಕ್ಕೆ ಅಪಘಾತ ಮಾಡಿ 3 ಜನ ಸ್ಪಾಟ್ ಡೆತ್ ಆಗಿದ್ದಾರೆ. ಹಲವಾರು ಬೈಕುಗಳು ಇಲ್ಲಿ ಪಲ್ಟಿಯಾಗಿದೆ, ಹಲವಾರು ಬೈಕುಗಳು ಸಿಕ್ಕಾಕೊಂಡಿದ್ದಾವೆ ಈ ಕಡೆಯಿಂದ. ಇಲ್ಲಿ ನಾನು ವಿನಂತಿ ಮಾಡೋದು ಏನಂತ ಹೇಳಿದರೆ, ಒಂದು 20 ವರ್ಷದಿಂದ ಈ ರಸ್ತೆ ಕಾಮಗಾರಿ ಸ್ಟಾರ್ಟ್ ಆಯಿತು. 20 ವರ್ಷದಿಂದ ಇಲ್ಲಿನ ಈ ಜಿಲ್ಲೆಯ ಜನರು ಒಂದು ಭಾಳ ಕಷ್ಟದಲ್ಲಿ ಇಲ್ಲಿ ವಾಹನ ಚಾಲನೆ ಮಾಡಿದ್ದಾರೆ. ಯಾಕೆಂದರೆ ರಸ್ತೆ ಸರಿ ಇರಲಿಲ್ಲ, ಬ್ರಿಡ್ಜ್ ಇರಲಿಲ್ಲ. ಇಂಥ ಸಮಸ್ಯೆಗಳಿಂದ ಇವಾಗ ಮುಕ್ತಿ ಸಿಕ್ತಿದೆ. ಇವಾಗ ಒಂದು 6 ತಿಂಗಳಲ್ಲಿ ಎಲ್ಲ ರಸ್ತೆ ಸರಿ ಆಯಿತು. ಮುಕ್ತಿ ಸಿಗುವಾಗ ಈ ಸರ್ಕಲ್ನಿಂದಾಗಿ ದಿನಾ ಬೆಳಿಗ್ಗೆ ಬ್ಲಾಕ್, ಅಲ್ಲಿ ತನಕ ಬ್ಲಾಕ್, ಇಲ್ಲಿ ಆ ಬ್ರಿಡ್ಜ್ ಎಂಡ್ ತನಕ ಬ್ಲಾಕ್, ಈ ಕಡೆ ಕೈಕಂಬ ತನಕ ಬ್ಲಾಕ್. ಹಾಗಾದರೆ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಹೋಗುವವರು ಮತ್ತು ಕೆಲಸಕ್ಕೆ ಹೋಗುವಂಥ ಮಹಿಳೆಯರು ಯಾವ ರೀತಿ ಹೋಗಬೇಕು? ಇದನ್ನು ಜಿಲ್ಲಾಡಳಿತ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಶೀಘ್ರವಾಗಿ ಇದನ್ನು ಸರಿ ಮಾಡಬೇಕು. ಮತ್ತು ಇನ್ನೊಂದು, ಇಷ್ಟು ದೊಡ್ಡ ಸರ್ಕಲ್ ಮಾಡಿದ್ದು ನಿಜವಾಗ್ಲೂ ಹೇಳೋದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಈಗ ಯಾರೋ ಹೇಳ್ತಾ ಇದ್ರು ಇದು ನಾರಾಯಣ ಗುರುಗಳು ಸರ್ಕಲ್ ಅಂತ. ನಿಜವಾಗಿಯೂ ನಾರಾಯಣ ಗುರುಗಳ ಆತ್ಮಕ್ಕೆ ಸಹ ನೋವಾಗ್ಬೋದು. ಇಂಥ ಸರ್ಕಲನ್ನು ಮಾಡಿ ಜನರಿಗೆ ಇಷ್ಟು ತೊಂದರೆ ಆಗುವಂಥ ಸರ್ಕಲನ್ನು ಮಾಡಿದಾರಲ್ಲ ಈ ಅಧಿಕಾರಿಗಳು, ಆ ಅಧಿಕಾರಿಗಳಿಗೆ ಸಹ ಒಂದು ಮಾನವೀಯತೆ ಇಲ್ವಾ? ಅವರ ಮನೆಯ ಮಕ್ಕಳು ಅಥವಾ ಮನೆಯವರು ಅಥವಾ ಈ ಜನರು ಓಡಾಡ್ತಾರಲ್ಲ, ಅವರಿಗೂ ಎಷ್ಟು ಕಷ್ಟದಲ್ಲಿ ಓಡಾಡ್ತಾರೆ ನಾವು ತಿಳ್ಕೊಳ್ಬೇಕಲ್ಲ. ಆದ್ದರಿಂದ ನಾನು ವಿನಂತಿ ಮಾಡೋದು, ನಮ್ಮ ಪೂಜ್ಯ ನಾರಾಯಣ ಗುರುಗಳ ಆತ್ಮಕ್ಕೂ ಸಹ ಶಾಂತಿ ಸಿಗಲಿಕ್ಕಿಲ್ಲ. ಇಂಥ ದೊಡ್ಡ ಸರ್ಕಲ್ ಮಾಡಿ ಜನರಿಗೆ ತೊಂದರೆ ಮಾಡಿದರೆ ಅವರಿಗೆ ಸಹ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕಿಲ್ಲ. ಆದ್ದರಿಂದ ದಯಮಾಡಿ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಅಥವಾ ಸಂಸದರಾಗಲಿ ತಕ್ಷಣ ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು. ಸರ್ಕಲನ್ನು ಸಣ್ಣದು ಚಿಕ್ಕದು ಮಾಡಿ ಜನರಿಗೆ ಸರಿಯಾಗಿ ಓಡಾಡಲಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತ ನಾನು ಜಿಲ್ಲಾಡಳಿತದಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ, ಸಂಸದರಲ್ಲಿ, ಸಚಿವರಲ್ಲಿ, ಶಾಸಕರಲ್ಲಿ ವಿನಂತಿ ಮಾಡೋದು. ದಿನನಿತ್ಯ ಒಂದು ಸಾವಿರಾರು ವಾಹನ ಸಂಚರಿಸುವಂಥ ಈ ಒಂದು ಪ್ರದೇಶ, ವಿಶೇಷವಾಗಿ ಬಂಟ್ವಾಳ ಅಭಿವೃದ್ಧಿ ಹೊಂದುತ್ತಿರುವ ಒಂದು ಪ್ರದೇಶ ಅಂತ ಹೇಳ್ಬೋದು. ಈ ಒಂದು ಪ್ರದೇಶದಲ್ಲಿ ಜನರ ಒಂದು ಬೇಡಿಕೆಗೆ ವಿರುದ್ಧವಾಗಿ ಈ ಒಂದು ಸರ್ಕಲ್ ಬಹುಶಃ ಈಗಾಗಲೇ ಇದರ ಬಹಳಷ್ಟು ಅವಘಡ ಆಗಿದೆ. ಆದರೂ ಕೂಡ ಈ ಒಂದು ಪ್ರಾಧಿಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಮುಖ್ಯವಾಗಿ ಯಾವುದೇ ಒಂದು ಯೋಜನೆಯನ್ನು ಜಾರಿ ತರುವಾಗ ಸ್ಥಳೀಯ ಒಂದು ನಾಯಕರನ್ನು ಅದೇ ರೀತಿ ಸ್ಥಳೀಯ ಸಂಸ್ಥೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆದರೆ ಅದನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ಇವತ್ತು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆಯ ಮೂಲಕ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇದ್ದರೂ ಕೂಡ ಇಲ್ಲಿ ಅವರನ್ನು ಕೂಡ ಕೇರ್ ಮಾಡದೆ ಇವತ್ತು ಈ ಒಂದು ಕಾಮಗಾರಿ ಅವೈಜ್ಞಾನಿಕವಾಗಿ ನಡೀತಾ ಇದೆ. ಇದರ ಬಗ್ಗೆ ಕೂಡಲೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ವಿಶೇಷವಾಗಿ ಗಮನಿಸಬೇಕು. ಒಂದು ಸರ್ವಿಸ್ ರಸ್ತೆ, ಇಲ್ಲಿಂದ ಪಾಣೆಮಂಗಲ ಮೆಲ್ಕಾರ್ ಕಡೆ ಸಂಚರಿಸುವಂಥ ಸರ್ವಿಸ್ ರಸ್ತೆ ಕೂಡ ಅಲ್ಲಿ ಸಿಕ್ಕಾಪಟ್ಟೆಯಲ್ಲಿ ಹಂಪನ್ನು ಮಾಡಿ ಈಗಾಗಲೇ ಭಾಳಷ್ಟು ಜನರ ಜೀವಕ್ಕೆ ಅಪಾಯ ಆಗಿದೆ. ಅದರಲ್ಲಿ ಕೂಡ ಒಂದು ವ್ಯವಸ್ಥಿತವಾದ ಒಂದು ವಾಹನ ಸಂಚಾರಕ್ಕೆ ಅವರು ಅವಕಾಶ ಮಾಡಿಕೊಡಲಿಲ್ಲ. ಇದು ನಿಜಕ್ಕೂ ಕೂಡ ಒಂದು ದುರಂತ ಅಂತ ಹೇಳ್ಬೋದು. ಕೂಡಲೇ ಈ ಒಂದು ಇಲಾಖೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳ ಇದರ ಬಗ್ಗೆ ನಾವು ಸಾರ್ವಜನಿಕರೆಲ್ಲರ ವಿಶ್ವಾಸ ಪಡ್ಕೊಂಡು ಉಗ್ರವಾದ ಒಂದು ಹೋರಾಟವನ್ನು ಮಾಡಲಿಕ್ಕೆ ಅವಕಾಶವನ್ನು ದಯವಿಟ್ಟು ಮಾಡಿಕೊಡಬೇಡಿ. ಕೂಡಲೇ ಇದರ ಬಗ್ಗೆ ಈ ಸರ್ಕಲನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ಸಾರ್ವಜನಿಕರಿಗೆ ಬೇಕಾಗುವಂಥ ಒಂದು ರೀತಿಯಲ್ಲಿ ಮಾಡಿಕೊಡಬೇಕಾಗಿ ನಾವು ವಿನಂತಿಸಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮದು ಅಬ್ದುಲ್ ರಜಾಕ್ ಅಂತ, ಸಾಮಾಜಿಕ ಕಾರ್ಯಕರ್ತರು. ವೈಜ್ಞಾನಿಕವಾಗಿ ನಾವು ಮಾಡೋದಾದರೆ, ಇಂಜಿನಿಯರ್ ಮುಖಾಂತರ ಮಾಡೋದಾದರೆ ಸರ್ಕಲ್ ಎಷ್ಟು ದೊಡ್ಡದುಂಟು ಅದಕ್ಕಿಂತ 2 ಪಟ್ಟು ಅಗಲ ರಸ್ತೆ ಆಗಬೇಕು. ಸರ್ಕಲ್ ಇಷ್ಟು ದೊಡ್ಡದಿದ್ದರೆ ಇದು 4 ಪಟ್ಟು ಅಗಲ ಆಗಬೇಕು ಈ ರಸ್ತೆ, ಮತ್ತು ಈ ರಸ್ತೆ 4 ಪಟ್ಟು ಅಗಲ ಆಗಬೇಕು. ಸರ್ಕಲ್ ದೊಡ್ಡದು ಕೊಡಲಿ,
ಆದರೆ ಸರ್ಕಾರ ದೊಡ್ಡದು ಕೊಡುವಾಗ 4 ಪಟ್ಟು ರಸ್ತೆ ಆ ಅಗಲಾಗಬೇಕು, 4 ಪಟ್ಟು ರಸ್ತೆ ಆ ಅಗಲಾಗಬೇಕು ಮತ್ತು 4 ಪಟ್ಟು ಆಗಬೇಕು. ಸರ್ಕಲೇ ಒಂದು ಕಾಣ್ತದೆ, ಅಲ್ಲಿಂದ 2 ರಸ್ತೆಗೆ ಜಾಮ್ ಆಗಿಕೊಂಡು ಸರ್ಕಲ್ ಕಾಣ್ತದೆ. ಇದು ಸರಿಯಾದ ರೀತಿ ಅಲ್ಲ. ಸರ್ಕಲ್ ದೊಡ್ಡದು ಮಾಡಿದರೂ ಒಂದು ಸಮಸ್ಯೆ ಪರಿಹಾರ ಆಗೋದಿದ್ದರೆ ರೋಡಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಇಲ್ಲಿ ನಿರಂತರವಾಗಿ ಜನರ ಜೀವವನ್ನು ಕೈಯಲ್ಲಿ ಹೊತ್ಕೊಂಡೇ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಪ್ರತಿ ಸಾರಿ ಎಲ್ಲ ಒಂದು ಮದುವೆ ಇಲ್ಲಿ ಮೂಡಬಿದ್ರೆ, ಬೆಳ್ತಂಗಡಿ, ಪುತ್ತೂರು, ಮೂಡಿಗೆರೆ ಹೋಗುವವರು ಈ ಸರ್ಕಲ್ನ ಹಾದು ಹೋಗೋದು, ಬೆಂಗಳೂರಿಗೆ ಹೋಗುವವರು ಈ ಸರ್ಕಲ್ನ ಹಾದು ಹೋಗೋದು, ಪಾಣೆಮಂಗ್ಳೂರು ಪೇಟೆಗೆ ಹೋಗುವವರು ಈ ಸರ್ಕಲ್ನ ಹಾದು ಹೋಗೋದು, ಮಂಗಳೂರಿಗೆ ಹೋಗುವವರು ಈ ಸರ್ಕಲ್ನ ಹಾದು ಹೋಗೋದು, ಅದೇ ರೀತಿ ಬಾಕಿ ಕಡೆಗೆ ಹೋಗುವವರು ಇದೇ ಸರ್ಕಲ್ನ ಹಾದು. ಹಾಗಾದರೆ ಜನಸಂಖ್ಯೆ ಎಷ್ಟಾಯಿತು? ಒಂದು ಜಿಲ್ಲೆಯ 75% ಜನ ಈ ಸರ್ಕಲಿಂದ ಹಾದು ಹೋಗೋದು. ನಾವು ಆಲೋಚನೆ ಮಾಡಬೇಕು. ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡುವಾಗ ರಸ್ತೆಯನ್ನು ಯಾವ ರೀತಿ ಮಾಡಿದ್ದಾರೆ? ರಸ್ತೆ ಬೆಂಡಾಗಿ ಬರ್ತಾ ಉಂಟು. ಬೆಂಡಾಗಿ ಬರುವಾಗ ಇಲ್ಲಿ ಸರ್ಕಲ್ ಯಾವ ಟೆಕ್ನಿಕಲ್? ಹೈವೇ ಪ್ರಾಧಿಕಾರದವರು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು, ಲೋಕಸಭಾ ಸದಸ್ಯರು, ಇಲ್ಲಿನ ಸಂಸದವರು, ಸದಸ್ಯರು ಯಾರು ಕೂಡ ಆಸ್ಪದ ಕೊಡಬಾರ್ದು. ನೀವು ಇದಕ್ಕೆ ಮಧ್ಯ ಪ್ರವೇಶ ಮಾಡಿ, ರಾಜ್ಯಕ್ಕೆ ರಹಿತವಾಗಿ ಮಧ್ಯ ಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬ TV ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದ. ಸದಾಶಿವ ಬಂಗೇರ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಸಾಕಾರ ಆಗುವಂತೆ ಈ ಹೆದ್ದಾರಿ ಇಲಾಖೆ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿ ಸಾರ್ವಜನಿಕ ಆಗುವ ತೊಂದರೆಯನ್ನು ಮನಗಂಡು ಇದನ್ನು ಸರಿಪಡಿಸಬೇಕೆಂದು ನಾವು ಜಿಲ್ಲಾ ಸಂಸದರ ಹತ್ರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಅಧಿಕಾರಿಗಳೊಂದಿಗೆ ನಾವು ಮನವಿ ಮಾಡ್ತಿದ್ದೇವೆ. ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಯನ್ನು ನಿವಾರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.